2023 ಇಸ್ವಿಯ ಫಲಪುಷ್ಪ ಪ್ರದರ್ಶನ ಅರಮನೆಯಲ್ಲಿ ನಡೆಸುವಂಥ ಫಲಪುಷ್ಪ ಪ್ರದರ್ಶನ ಓಪನ್ ಆಗಿದೆ. ಫ್ಲವರ್ ಶೋ ಪ್ರಯುಕ್ತ ವಿಶೇಷವಾದ ದೀಪಾಲಂಕಾರ ಕೂಡ ಮಾಡಿದ್ದಾರೆ. ನೋಡ್ಬೋದು, ಈ ನಡೆಯುವುದು ಬರುವಂಥ ದಾರಿಯಲ್ಲಿ ವಿಶೇಷ ದೀಪಾಲಂಕಾರ ಮಾಡಿರೋದು. ಪ್ರೋಗ್ರಾಮ್ ಇವಾಗ ತಾನೇ ಇನಾಗ್ರೇಟ್ ಆಗ್ತಾ ಇದೆ. CM ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ಇನಾಗ್ರೇಷನ್ಗೋಸ್ಕರ. 9 ಗಂಟೆಗೆ ಒಳಗೆ ಹೋಗ್ತಾ ಇದ್ದೀವಿ. CM ಸಾಹೇಬರು 5 ಗಂಟೆಗೆ ಬಂದು ಇನಾಗ್ರೇಟ್ ಮಾಡಬೇಕಿತ್ತು. ಅವ್ರು ಬಂದು ಇನಾಗ್ರೇಷನ್ ಎಲ್ಲ ಆಗಿ ಮುಗಿದು ಬರೋಷ್ಟರಲ್ಲಿ 9 ಗಂಟೆ ಆಯಿತು. ಬನ್ನಿ ಒಳಗೆ ಹೋಗಿ ನೋಡೋಣ. ಬನ್ನಿ. ಎಂಟ್ರೆನ್ಸ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಒಳಗೆ ಹೋಗಿ ನೋಡೋಣ ನಾವು. ಸೊ ಈ ಬದಿಯಲ್ಲೆಲ್ಲ ನೋಡ್ಬೋದು, ತುಂಬ ಸುಂದರವಾಗಿ ಪುಷ್ಪ ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಎಲ್ಲ ಕಡೆ ಲೈಟ್ಸ್ ಎಲ್ಲ ಇದೆ. ಮತ್ತು ಅಲ್ಲಿ ಹಂಪಿ ಥೀಮಲ್ಲಿ ಜನ ತುಂಬ ಜಾಸ್ತಿ ಇದ್ದಾರೆ. ಹಂಪಿ ಥೀಮ್ ನೋಡ್ಬೋದು. ಸಿರಿಧಾನ್ಯದಿಂದ ಮಾಡಿರುವಂಥ ಹಂಪಿ ಕಲ್ಲಿನ ರಥ, ಹಂಪಿಯ ಕಲ್ಲಿನ ರಥ, ಸಿರಿಧಾನ್ಯದಿಂದ ಮಾಡಿರುವಂಥ ಕಲ್ಲಿನ ರಥ. ಎಷ್ಟು ಮಟ್ಟಿಗೆ ಕಾಣ್ತಾ ಇದೆ ಗೊತ್ತಿಲ್ಲ. ನಾಳೆ ಎಲ್ಲ ಇದೇ ಥರ ಕ್ರೌಡ್ ಇರುತ್ತೆ, ರಶ್ ಇರುತ್ತೆ. ಇಲ್ಲಿ ಹಾಗೆ ಸ್ವಲ್ಪ ಗಿಡಗಳದೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಕೆಲವು ಗಿಡಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಸಿರಿಧಾನ್ಯದಿಂದ ವಿರೂಪಾಕ್ಷ ಸ್ವಾಮಿಯ ಒಂದು ವಿಗ್ರಹ ಅಥವಾ ಮೂರ್ತಿ ಮಾಡಿದ್ದಾರೆ. ನನಗೆ ತಿಳಿದಂಗೆ ಇಲ್ಲಿ ಹಂಪಿಯ ಲಕ್ಷ್ಮೀ ನರಸಿಂಹನನ್ನ ಮಾಡಿ ವಿರೂಪಾಕ್ಷ ಅಂತ ಬೋರ್ಡ್ ಹಾಕಿದ್ದಾರೆ ಅಂತ ಕಾಣುತ್ತೆ. ಹಾಗೆ ಅಲ್ಲಿ ಮೈಸೂರು ಅರಮನೆಯ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಈ ರೀತಿ ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ ನಡೆಸ್ತಾ ಇರೋದು ಭಾಳ ಸುಂದರ ಕಾಣ್ತಾ ಇದೆ. ಇದು ಇಲ್ಲಿ ಒಂದು ನವಿಲಿನ ಒಂದು ಪ್ರದರ್ಶನ ಇಲ್ಲಿದೆ. ಆಮೇಲೆ ಇಲ್ಲಿ ಒಂದು ಎಂಟ್ರೆನ್ಸ್ ಥರ ಮಾಡಿದ್ದಾರೆ. ಸೋಮನಾಥಪುರ ದೇವಸ್ಥಾನ ನೋಡೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಪ್ಯಾಲೇಸ್ ಮುಂದುಗಡೆ ಬಹಳ ಸುಂದರವಾಗಿ ಸೋಮನಾಥಪುರದ ದೇವಸ್ಥಾನ ಕಾಣಿಸ್ತಾ ಇದೆ. ಸೋಮನಾಥಪುರ ದೇವಸ್ಥಾನದೊಳಗಡೆ ಚೆನ್ನಕೇಶವನ ವಿಗ್ರಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಮೈಸೂರಿನ ಎಂಬಲಮ್ ಆದಂಥ ಗಜ್ಜು ಇತ್ತೀಚೆಗೆ ಇನಾಗ್ರೇಟ್ ಆಗಿರೋದು. ಇದು ಗಜ್ಜು ಅನ್ನೋ ಸಿಂಬಲ್. ಮತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂಥ ಅರ್ಜುನನ ಒಂದು ಮಾಡೆಲ್ ಇಲ್ಲಿ ಮಾಡಿದ್ದಾರೆ. ಬಹಳ ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂಥ ಅರ್ಜುನ, ಮೈಸೂರಿನ ಅಂಬಾರಿ ಆನೆ ಅರ್ಜುನ, ಶಿವಲಿಂಗದ ಒಂದು ಮಾಡೆಲ್ ಇಲ್ಲಿ ಮಾಡಿದ್ದಾರೆ. ಒಂದು ಕೊಡದಿಂದ ನೀರು ಬರೋ ರೀತಿ ಇಲ್ಲಿ ಒಂದು ಪ್ರದರ್ಶನ ಮಾಡಿದ್ದಾರೆ. ಒಂದು ಚಿಟ್ಟೆಯ ರೀತಿ ಇಲ್ಲಿ ಒಂದು ಪ್ರದರ್ಶನ ಮಾಡಿದ್ದಾರೆ. ನೋಡ್ಬೋದು, ಬೈನಾಕ್ಯುಲರ್ ರೀತಿಯಲ್ಲಿ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ಬಲೂನ್ಸ್ ರೀತಿಯಲ್ಲಿ, ಬಂಚ್ ಆಫ್ ಬಲೂನ್ಸ್ ಅಂತ ಇಲ್ಲಿ ಹೂವಿಂದನೇ ಮಾಡಿದ್ದಾರೆ. ಇಲ್ಲಿ ಒಂದು ಚಿಟ್ಟೆಯ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತೊಂದು ಚಿಟ್ಟೆಯಲ್ಲಿ ಇಲ್ಲಿ ಒಂದು ಹೆಣ್ಣಿನ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ರೈತರ ರೀತಿಯಲ್ಲಿ ತೋರಿಸಿದ್ದಾರೆ. ಇಲ್ಲೊಂದು ಕುದುರೆ ಗಾಡಿ, ರಾಜರ ಕಾಲದ ಕುದುರೆ ಗಾಡಿಯ ರೀತಿಯಲ್ಲಿ ಇಲ್ಲಿ ತೋರಿಸಿದ್ದಾರೆ. ಕರ್ನಾಟಕ ಇಲ್ಲಿ ಕಾಣಿಸ್ಕೊತಾ ಇದೆ. ಮತ್ತೊಂದು ನವಿಲಿನ ಒಂದು ಚಿತ್ರಣ ಇಲ್ಲಿ. ಮೈಸೂರಿನ ಅರಮನೆ ಮಂಡಳಿ ಕಡೆಯಿಂದ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದರ್ಬಾರ್ ಇಲ್ಲಿ ತೋರಿಸಿದ್ದಾರೆ. ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಒಂದು ಸಿರಿಧಾನ್ಯದಲ್ಲಿ ಮಾಡಿದ್ದಾರೆ ಇಲ್ಲಿ. ಮತ್ತು ಸಿರಿಧಾನ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಮಾಡೆಲ್ ಮಾಡಿದ್ದಾರೆ ಇಲ್ಲಿ. ರಾಣಿ ಕೆಂಪನಂಜಮ್ಮಣ್ಣಿ ಅವರ ಒಂದು ಮಾಡೆಲ್ ಇಲ್ಲಿ ಸಿರಿಧಾನ್ಯದಲ್ಲೇ ಮಾಡಿದ್ದಾರೆ. ಇಲ್ಲಿ ತರಕಾರಿಗಳಿಂದ ಹಲವಾರು ಕೆತ್ತನೆ ರೀತಿಯಲ್ಲಿ ಮಾಡಿದ್ದಾರೆ. ಆನೆಗಳ ಮತ್ತೊಂದು ಮಾದರಿಯಲ್ಲಿ ಮಾಡಿದ್ದಾರೆ. ಹಿಂಗೆ ಕಬ್ಬಿನ ತೋಟದ ರೀತಿಯಲ್ಲಿ ತೋರಿಸಿರೋದು. ಹಾಗೆ ಇಲ್ಲಿ ಹಾರ್ಟ್ ರೀತಿಯಲ್ಲಿ ಫೋಟೋ ಪಾಯಿಂಟ್.
ಇಲ್ಲಿ ಛಾಯಾಚಿತ್ರ ಪ್ರದರ್ಶನ, ಫೋಟೋ ಗ್ಯಾಲರಿ ಇದೆ. ಇಲ್ಲಿ ಅರಮನೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದ ಫೋಟೋಸ್ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಮೈಸೂರಿನ ಬಗ್ಗೆ ಇಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಆರ್ಚಿನ ಸವಿನೆನಪು ವಿಶೇಷ ಛಾಯಾಚಿತ್ರ ಪ್ರದರ್ಶನ. ಆರ್ಚಿನ ಬಗ್ಗೆ ಇರುವಂಥ ಬಹಳಷ್ಟು ಫೋಟೋಸ್ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಫೋಟೋ ಪಾಯಿಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬೊಂಬೆಗಳ ಪ್ರದರ್ಶನ ಮೈಸೂರು ಅರಮನೆ ಮಂಡಳಿಯವರ ಕಡೆಯಿಂದ. ಮೈಸೂರು ದಸರಾದಲ್ಲಿ ಏನು ಬೊಂಬೆಗಳ ಪ್ರದರ್ಶನ ಇರುತ್ತೆ ಅದೇ ರೀತಿ ಇವಾಗ ಕೂಡ ಈ ಫಲಪುಷ್ಪ ಪ್ರದರ್ಶನಲ್ಲೂ ಈ ರೀತಿ ಬೊಂಬೆಗಳ ಪ್ರದರ್ಶನ ಮಾಡಿದ್ದಾರೆ. ಕುಸ್ತಿ ಆಡುವಂಥ ಒಂದು ಸ್ಥಳವನ್ನು ಇಲ್ಲಿ ತೋರಿಸಿದ್ದಾರೆ. ರೈತರನ್ನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇದೆ. ಸೂಪರ್ಮ್ಯಾನ್ ಮತ್ತು ಕೃಷ್ಣನ ಒಂದು ಕಾರ್ಟೂನ್ ಕ್ಯಾರೆಕ್ಟರ್, ಆಮೇಲೆ ಇಲ್ಲಿ ಬ್ಯಾಟ್ಮ್ಯಾನ್, ಅಲ್ಲಿ ಛೋಟಾ ಭೀಮ್, ಮತ್ತು ಕೆಲವು ಮಶ್ರೂಮ್ಸು, ಇದು ಪೆಂಗ್ವಿನ್ದು ಕಾರ್ಟೂನ್ ಕ್ಯಾರೆಕ್ಟರ್ಸ್, ಪಿಂಗು ಇರಬೇಕಿದು, ಸ್ಪೈಡರ್ ಮ್ಯಾನ್. ಇಲ್ಲಿಗೆ ಈ ವರ್ಷದ ಫಲಪುಷ್ಪ ಪ್ರದರ್ಶನ, ನ್ಯೂ ಇಯರ್ ಪ್ರಯುಕ್ತ ಇರುವಂಥ ಫಲಪುಷ್ಪ ಪ್ರದರ್ಶನ ಮುಗಿಯಿತು. ಮತ್ತು ಇನ್ನೊಂದು ವಿಡಿಯೋಲಿ ನಾವು ಸಿಗೋಣ.